ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ರಶ್ಮಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲೂ ಮಕ್ಕಳು ಸ್ವೀಟ್ ಕೇಳಿದಾಗ ತಕ್ಷಣವೇ ತುಂಬ ಈಸಿಯಾಗಿ ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳಿಂದ ಸಿಂಪಲ್ಲಾಗಿ ಈ ಸ್ವೀಟ್ನ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಈಸಿಯಾಗಿ ತುಂಬ ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ನಾವು ಇಲ್ಲಿ 1 ಕಪ್ನಷ್ಟು ನಾನು ಅಕ್ಕಿ ತಗೊಂಡಿದ್ದೀನಿ. ನಾವಿಲ್ಲಿ ಯಾವ ತರಹದ ಅಕ್ಕಿನಾದರೂ ನಾವು ತಗೊಳ್ಬೋದು. ನಾನು 1 ಕಪ್ನಷ್ಟು ತಗೊಂಡಿದ್ದೀನಿ. ಈಗ ನಾವು ಅದನ್ನು ತೊಳ್ಕೊಳ್ಳೋಣ ನೀರು ಹಾಕ್ಬಿಟ್ಟು. ನೋಡಿ, ನಾನು ಒಂದು 2 ಸತಿ ವಾಶ್ ಮಾಡಿಬಿಟ್ಟು ನಾನು ಅದನ್ನು ನೀರನ್ನೆಲ್ಲ ಸೋಸ್ಕೊಳ್ತಿದ್ದೀನಿ. ತೊಳೆದ್ಬಿಟ್ಟು ನಾವು ನೀರು ಹಾಕಿ ಒಂದು 2 ಅವರ್ ನಾವು ನೆನೆಸೋಕೆ ಬಿಡಬೇಕು. ನಾವು ನೆನೆಸೋದ್ರಿಂದ ಅದು ಸ್ಮೂತಾಗಿ ಗ್ರೈಂಡ್ ಮಾಡೋಕ್ಕೂ ಕೂಡ ಸಹಾಯ ಆಗುತ್ತೆ. ಸ್ವೀಟ್ ಕೂಡ ತುಂಬ ಟೇಸ್ಟಾಗಿ ಬರುತ್ತೆ. ಈಗ ನಾನು 2 ಅವರ್ ನೆನೆಸ್ಬಿಟ್ಟು ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಈಗ ಅಕ್ಕಿನೆಲ್ಲ ನೀರು ಸೋಸ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗೆ ನಾವು ರುಬ್ಕೊಳ್ಬೇಕು. ಯಾವ ರೀತಿ ಅಂದರೆ ಹಾಲು ಯಾವ ರೀತಿ ಇರುತ್ತೋ ಅಷ್ಟು ಸ್ಮೂತಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ನಾನು ತೋರಿಸ್ತಿದ್ದೀನಿ. ಈ ರೀತಿ ನಾವು ಸಣ್ಣಗೆ ರುಬ್ಕೊಂಡು ನಾನು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ. ಈಗ ನಾವು ಸ್ಟವ್ ಆನ್ ಮಾಡಿಬಿಟ್ಟು ಕಮ್ಮಿ ಉರಿ ಇಟ್ಕೊಳ್ಬೇಕು. ನಾನಿಲ್ಲಿ ಕಾಯಿಸಿ ಆರಿಸಿದ ಹಾಲನ್ನ 1-2 ಕಪ್ಪು ತಗೊಳ್ತಿದ್ದೀನಿ. ನಾವು ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಸ್ಟವ್ನ ಈಗ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಅಕ್ಕಿನ ನಾನೀಗ ಸೋಸ್ಕೊಳ್ತಿದ್ದೀನಿ. ನಾವು ಸೋಸೋದ್ರಿಂದ ಅದರಲ್ಲಿ ತರಿ ಏನಾದ್ರು ಇದ್ದರೆ ಅದರಲ್ಲೇ ಉಳ್ಕೊಳ್ಳುತ್ತೆ. ಈಗ ನಾವು ಬೆಚ್ಚಗಿರಬೇಕಾದ್ರೆ ನಾವು ಅದನ್ನು ಸೋಸ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕು. ನಾವು ಬಿಸಿ ಹಾಲಿಗೆ ಹಾಕ್ಬಿಟ್ರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ. ಅದು ಗಟ್ಟಿ ಆಗೋದ್ರಿಂದ ತಕ್ಷಣವೇ ಸ್ವೀಟ್ ಕೂಡ ಅಷ್ಟು ಟೇಸ್ಟಾಗಿ ಸಾಫ್ಟಾಗಿ ಬರಲ್ಲ. ನಾವು ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಅದು ಗಟ್ಟಿ ಆಗೋವರೆಗೂ ನಾವು ಈ ರೀತಿ ತಿರುಗಿಸ್ಕೊಳ್ತಾನೆ ಇರಬೇಕು. ನಾವು ಕಮ್ಮಿ ಉರಿಯಲ್ಲಿ ಈ ರೀತಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಸಾಫ್ಟಾಗಿ ಕ್ರೀಮಿಯಾಗಿ ನಾವು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಒಂದು 5 ನಿಮಿಷ ಆಗ್ತಾನೆ ಅದು ಯಾವ ರೀತಿ ಗಟ್ಟಿ ಆಗ್ತಾ ಬರುತ್ತೆ ಅಂತ. ನೋಡಿ, ಈಗ ಒಂದು 5 ನಿಮಿಷ ಆಗೋ ತನಕ ನಾವು ಇದೇ ರೀತಿ ತಿರುಗಿಸ್ತಾನೆ ಇರಬೇಕು. ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಗಟ್ಟಿ ಆಗ್ತಾ ಬರ್ತಿದೆ ಅಂತ. ಅದು ಗಟ್ಟಿ ಆಗಬೇಕಾದ್ರೂ ನಾವು ಕೈ ಬಿಡಬಾರ್ದು, ತಿರುಗಿಸ್ತಾನೆ ಇರಬೇಕು. ನೋಡಿ, ಈ ರೀತಿ ಗಟ್ಟಿ ಆಗಬೇಕಾದ್ರೆ ನಾವು ಸ್ಪೂನಲ್ಲಿ ಈ ರೀತಿ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡೋ ರೀತಿ ಈ ರೀತಿ ಪ್ರೆಸ್ ಮಾಡಿ ನಾವು ಅದನ್ನು ಗಂಟುಗಳನ್ನೆಲ್ಲ ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಒಂದು 2 ನಿಮಿಷದೊತ್ತಿಗೆ ಅದು ಪೂರ್ತಿಯಾಗಿ ಗಟ್ಟಿ ಆಗುತ್ತೆ. ನಾವು ಇದನ್ನು ಮಾಡ್ಕೊಳ್ಬೇಕಾದ್ರೆ ಮಾತ್ರ ಸ್ವೀಟನ್ನು ನಾವು ಕಮ್ಮಿ ಉರಿಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಇಲ್ಲ ತಳ ಕೂಡ ಹಿಡಿದೋ ಚಾನ್ಸಸ್ ಕೂಡ ಇರುತ್ತೆ. ಈಗ ಹಿಟ್ಟೆಲ್ಲ ಗಟ್ಟಿಯಾಗಿದೆ. ಈಗ ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ. ಈಗ ಒಂದು 3-4 ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ. ನಾವು ತುಪ್ಪ ಹಾಕೋದ್ರಿಂದ ಆ ತಳ ಕೂಡ ಹಿಡಿಯೋದೇ ರೀತಿ ಸಹಾಯ ಆಗುತ್ತೆ. ನೋಡಿ, ತುಪ್ಪ ಹಾಕಿದ್ಮೇಲೆ ಹಿಟ್ಟು ಕೂಡ ಯಾವ ರೀತಿ ತಳ ಕೂಡ ಬಿಡ್ತಿದೆ. ಈಗ ನೋಡಿ, ಹಿಟ್ಟೆಲ್ಲ ಮತ್ತೆ ನಾನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಹಿಟ್ಟೆಲ್ಲ ಗಟ್ಟಿ ಆದಮೇಲೆ ಈಗ ನಾವು ರುಚಿ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಬೇಕು. ನಾನು 1 ಕಪ್ ಅಕ್ಕಿಗೆ 1 ಕಪ್ ಅಷ್ಟು ನಾನು ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಸಕ್ಕರೆ ಇಷ್ಟಪಡುವವರು ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು. ಬೆಲ್ಲ ಹಾಕ್ಬಿಟ್ಟು ಕೊನೆವರೆಗೂ ನಾವು ಅದನ್ನು ಚೆನ್ನಾಗಿ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಬೇಕಾದರೆ ಬೆಲ್ಲವನ್ನು ಮೊದಲೇ ಕರಗಿಸ್ಕೊಂಡು ಸೋಸ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು. ನಾನು ತಗೊಂಡಿರೋ ಬೆಲ್ಲ ಕ್ಲೀನಾಗಿ ಫ್ರೆಶ್ ಆಗಿದೆ, ಆದ್ದರಿಂದ ನಾನು ಹಾಗೆ ಹಾಕ್ಕೊಳ್ತಿದ್ದೀನಿ. ನಾವು ಬೆಲ್ಲ ಕರಗಿಸ್ಬಿಟ್ಟು ಹಾಕೋದ್ರಿಂದ ಅದು ಈಸಿಯಾಗಿ ಕರಗೋಗ್ಬಿಡುತ್ತೆ. ಈಗ ನೋಡಿ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ನಾವು ಈ ಸ್ವೀಟ್ಗೆ ತುಪ್ಪ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಕ್ರೀಮ್ ರೀತಿ ಬರುತ್ತೆ. ನೋಡಿ, ಈಗ ನಾವು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯಿಸ್ಕೊಳ್ಬೇಕು. ಈಗ ನೋಡಿ, ಅದು ಒಳ್ಳೆ ಫ್ಲೇವರಿಗೋಸ್ಕರ ನಾನು ಏಲಕ್ಕಿಕಾಯಿ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಈಗ ಒಂದು 2-3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಈಗ ಸ್ವೀಟ್ಗೆ ಚೆನ್ನಾಗಿ ಹಿಡಿಯೋವರೆಗೂ ನಾವು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ, ಪೂರ್ತಿಯಾಗಿ ಗಟ್ಟಿ ಆಗಬೇಕು. ನೋಡಿ, ಇದೆಲ್ಲ ನೀಟಾಗಿ ಪಾತ್ರೆ ಎಲ್ಲ ಚೆನ್ನಾಗಿ ಸ್ವೀಟು ಬಿಡಬೇಕು. ಆ ರೀತಿ ನಾವು ಅದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಆ ರೀತಿ ಬಿಡಲಿಲ್ಲ ಅಂದರೆ ಮತ್ತೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದರೆ ಸಾಕು. ಅದೇ ಪೂರ್ತಿ ಗಟ್ಟಿಯಾಗಿ ತಳ ಕೂಡ ಹಿಡಿಯಲ್ಲ. ಈಗ ನೋಡಿ, ಅದು ಪೂರ್ತಿ ಇಟ್ಟು ನೀಟಾಗಿ ಗಟ್ಟಿಯಾಗಿ ಅದು ಪಾತ್ರೆಯಿಂದ ಹಾಗೆ ಬರಬೇಕು. ಆ ರೀತಿ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಇನ್ನೊಂದು 2 ನಿಮಿಷ
ಬಿಟ್ಟರೆ ಸಾಕು, ಅದೇ ಪೂರ್ತಿಯಾಗಿ ಗಟ್ಟಿಯಾಗಿ ಆ ತಳ ಕೂಡ ಎಲ್ಲ ನೀಟಾಗಿ ಬಿಡುತ್ತೆ. ನೋಡಿ ನಮಗೆ ಗೊತ್ತಾಗುತ್ತೆ, ಈಗಲೇ ನೋಡ್ಬೋದು ತಳ ಕೂಡ ಅದು ಬಿಡ್ತಾ ಇದೆ. ಈಗ ನೋಡಿ ಸ್ವೀಟು ರೆಡಿ ಆಗ್ತಾ ಬರ್ತಿದೆ. ಈಗ ನಾನು ಇದಕ್ಕೆ ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದರೆ ಗೋಡಂಬಿ, ಪಿಸ್ತಾ ಯಾವುದೇ ಬೇಕಾದರೂ ನೀವು ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಬೇಕಾದರೆ ಹಾಗೇನೂ ಸಹ ಕೂಡ ಮಾಡ್ಕೊಳ್ಬೋದು. ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಹಾಗೆ ಕೂಡ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಿದ್ದೀನಿ. ಈಗೊಂದು ಕೇಕ್ ಟ್ರೈಗೆ ಇಲ್ಲ ಅಂದರೆ ಪ್ಲೇಟ್ಗೆ ಯಾವುದಾದ್ರೂ ಆಯ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ನೀಟಾಗಿ ಅದನ್ನು ಚೆನ್ನಾಗಿ ಸವರ್ಕೊಳ್ಬೇಕು. ನೋಡಿ ಪ್ಲೇಟ್ಗೆ ಈ ರೀತಿ ಎಲ್ಲ ನೀಟಾಗಿ ಸವರ್ಕೊಂಡ್ಬಿಟ್ಟು ಅದಕ್ಕೆ ನಾವು ಸವರಿದಾದ್ಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ ಹಾಕ್ಕೊಳ್ತಿದ್ದೀನಿ. ನೀವು ಪಿಸ್ತಾ ಕೂಡ ಇದ್ದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಬಾದಾಮಿ ಹಾಕ್ಕೊಳ್ತಿದ್ದೀನಿ. ಬಾದಾಮಿ ಮತ್ತು ಟೂಟಿ ಫ್ರೂಟಿನ ನಾನು ಹಾಕ್ಕೊಳ್ತಿದ್ದೀನಿ. ನೋಡಿ ಅದು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈಗ ನಾವು ಸ್ವೀಟ್ನ ಹಾಕ್ಕೊಳ್ಳೋಣ. ಈಗ ನೋಡಿ ಸ್ವೀಟೆಲ್ಲ ನಾವು ಟ್ರೈಗೆ ಹಾಕ್ಕೊಳ್ತಿದ್ದೀನಿ. ನೋಡಿ ಇದು ಬಿಸಿ ಇರೋದ್ರಿಂದ ನಾವು ಹಾಕಿಬಿಟ್ಟು 1 ಅವರ್ ನಾವು ತಣ್ಣಗಾಗಲು ಬಿಡಬೇಕು. ನೋಡಿ ಈಗ ಸ್ವೀಟೆಲ್ಲ ಹಾಕಿ ಒಂದು ಲೆವೆಲ್ಲಾಗಿ ನಾವು ಮಾಡ್ಕೊಳ್ಳೋಣ. ನೋಡಿ ಸ್ಪೂನಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸವರ್ಬಿಟ್ಟು ಈ ರೀತಿ ನಾವು ಲೆವೆಲ್ಲಾಗಿ ನಾನು ಮಾಡ್ಕೊಳ್ತಿದ್ದೀನಿ. ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಕಲರ್ಫುಲ್ಲಾಗಿ ಸಾಫ್ಟಾಗಿ ಬಂದಿದೆ ಅಂತ. ಈಗ ನೋಡಿ ಒಂಚೂರು ತುಪ್ಪ ಸವರ್ಬಿಟ್ಟು ನಾನೊಂದು ಲೆವೆಲ್ಲಾಗಿ ಸಾಫ್ಟಾಗಿ ಮಾಡ್ಕೊಳ್ತಿದ್ದೀನಿ. ಈಗ ನಾವು 1 ಅವರ್ ಆಗಿ ಬಿಡೋಣ, ಅದು ಪೂರ್ತಿ ತಣ್ಣಗಾಗಬೇಕು. ನೋಡಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಅದನ್ನು ಒಂದು ಪ್ಲೇಟ್ ಮೇಲೆ ಹಾಕ್ಕೊಳ್ಳೋಣ. ನೋಡಿ 1 ಅವರ್ ಆಗಿ ಬಿಡ್ತಿದ್ದೀನಿ. ನೋಡಿ ಈಗ 1 ಅವರ್ ಆಗಿದೆ. ನೋಡಿ ಯಾವ ರೀತಿ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಒಂದು ಬೇರೆ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ. ಬೇಕಾದ್ರೆ ನಾವು ಒಂದು ಸ್ವಲ್ಪ ಚಾಕಲ್ಲಿ ಕೂಡ ಸೈಡಲ್ಲಿ ನಾವು ಅದನ್ನು ಕಟ್ ಮಾಡ್ಕೊಳ್ಳೋಣ. ಈಸಿಯಾಗಿ ಬರೋದಕ್ಕೋಸ್ಕರ ಈ ರೀತಿ ಸೈಡಲ್ಲಿ ಒಂದು ಸ್ವಲ್ಪ ನಾವು ಈ ರೀತಿ ಮಾಡ್ಕೊಂಡ್ರಾಯ್ತು. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ. ನೋಡಿ ತುಂಬ ಈಸಿಯಾಗಿ ಯಾವುದೇ ರೀತಿ ಅಂಟದಲ್ಲೇ ನೀಟಾಗಿ ಯಾವ ರೀತಿ ತುಂಬ ಚೆನ್ನಾಗಿ ಬಂದಿದೆ. ನೋಡೋದಕ್ಕೆ ಮಾತ್ರ ಕಲರ್ಫುಲ್ಲಾಗಿಲ್ಲ, ತಿನ್ನೋದಕ್ಕೂ ಕೂಡ ಅಷ್ಟೇ ಸಾಫ್ಟಾಗಿ ತುಂಬ ರುಚಿಯಾಗಿ ಬಂದಿದೆ. ಈ ಸ್ವೀಟನ್ನು ನಾವು ನಿಮಿಷಗಳಲ್ಲೇ ನಾವು ಮಾಡಿಕೊಂಡು ತಿನ್ಬೋದು. ಯಾವ ರೀತಿ ಬಂದಿದೆ ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ. ಮಾಡೋದಕ್ಕೂ ಕೂಡ ತುಂಬ ಈಸಿ. ಮನೆಯಲ್ಲೇ ಒಂದು 4 ಸಾಮಗ್ರಿಗಳಿದ್ದರೆ ಸಾಕು, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ನೋಡಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು. ನೋಡಿ ಕಟ್ ಮಾಡಿ ತೋರಿಸ್ತಿದ್ದೀನಿ ಯಾವ ರೀತಿ ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ಅಂತ. ಈ ಸ್ವೀಟ್ನ ಟ್ರೈ ಮಾಡಿ ನೋಡಿ, ಮಕ್ಕಳಿಂದ ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಕೇವಲ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳಿಂದ ನಾವು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಸ್ವೀಟ್ನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ಸ್ವೀಟು ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಸ್ವೀಟ್ನ ನಾವು ಕೇವಲ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ನಾನು ಮಾಡಿ ತೋರಿಸಿದ್ದೀನಿ. ಈ ಸ್ವೀಟು ಮಾಡಿಕೊಂಡು ತಿನ್ನೋದ್ರಿಂದ ಮಕ್ಕಳಿಗೆ ಕೂಡ ತುಂಬ ಹೆಲ್ತ್ಗೆ ಒಳ್ಳೆಯದು. ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಯಾವುದೇ ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಶುಚಿಯಾಗಿ ಮಾಡಿಕೊಂಡು ತಿನ್ನೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು. ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ.